वहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपादमहासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे एकादश सूत्रैरुपनिबद्धे अस्मिन् सप्तदशे अंशाधिकरणे तदुपनिबद्धं षष्ठं सूत्रम् इदानीं द्विवारं पठित्वा तत्सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अष्टाचत्वारिंशं सूत्रम्। पूर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टाचत्वारिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। इदानीं भगवत्पादानां प्रशस्तिश्लोकं द्विवारं पठामः। ॐ वेदाद्यागमदुग्धसिन्धुमथनात् तन्मेयमन्थाद्रिणा दिव्या भोगविचारवासुकिवशादाश्रित्य धैर्यं परम्
ಬ್ರಹ್ಮೋದ್ಬೋಧಸುಧಾಂ ವಿಧಾಯ ದಯಯಾ ಮರ್ತ್ಯಾನಮರ್ತ್ಯಾನಮೀ ಕುರ್ವಂತೋ ಗುರವೋ ಜಯಂತಿ ಜಗತಾಂ ಶಂಕರಾಚಾರ್ಯವರ್ಯಾಃ. ಓಂ ವೇದಾದ್ಯಾಗಮದುಗ್ಧಸಿಂಧುಮಥನಾತ್ ತನ್ಮೇಯಮಂಥಾದ್ರಿಣಾ ದಿವ್ಯಾ ಭೋಗವಿಚಾರವಾಸುಕಿವಶಾದಾಶ್ರಿತ್ಯ ಧೈರ್ಯಂ ಪರಂ ಬ್ರಹ್ಮೋದ್ಬೋಧಸುಧಾಂ ವಿಧಾಯ ದಯಯಾ ಮರ್ತ್ಯಾನಮರ್ತ್ಯಾನಮೀ ಕುರ್ವಂತೋ ಗುರವೋ ಜಯಂತಿ ಜಗತಾಂ ಶಂಕರಾಚಾರ್ಯವರ್ಯಾಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಸಪ್ತದಶಂ ಏಕಾದಶ ಸೂತ್ರಾತ್ಮಕಂ ಅಂಶಾಧಿಕರಣಂ. ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಓಂ ಮಂತ್ರವರ್ಣಾಚ್ಚ ಓಂ ಅಪಿ ಚ ಸ್ಮರ್ಯತೆ. ಓಂ ಪ್ರಕಾಶಾದಿವನ್ನೈವಂ ಪರಃ ಓಂ ಸ್ಮರಂತಿ ಚ. ಓಂ ಅನುಜ್ಞಾಪರಿಹಾರೌ ದೇಹ ಸಂಬಂಧಾತ್ ಜ್ಯೋತಿರಾದಿವತ. ಓಂ ಅಸಂತತೇಶ್ಚಾವ್ಯತಿಕರಃ. ಓಂ ಆಭಾಸಯೇವ ಚ. ಓಂ ಅದೃಷ್ಟಾನಿಯಮಾತ್. ಓಂ ಅಭಿಸಂಧ್ಯಾದಿಷ್ವಪಿ ಚೈವಂ. ಓಂ ಪ್ರದೇಶಾದಿತಿ ಚೇನ್ನಾಂತರ್ಭಾವಾತ್. ಇವು ಅಂಶಕರಣದಲ್ಲಿ ಉಪನಿಬದ್ಧವಾಗಿರ್ತಕ್ಕಂತಹ 11 ಸೂತ್ರಗಳು. ಇದರಲ್ಲಿ ಪ್ರಕೃತ ನಾವು 6ನೆಯ ಸೂತ್ರವನ್ನು ವಿಚಾರ ಮಾಡ್ತಾ ಇದ್ದೇವೆ. ಆ ಸೂತ್ರವನ್ನು 2 ಬಾರಿ ಪಾರಾಯಣ ಮಾಡಿ ಆ ತಾತ್ಪರ್ಯ ಅರ್ಥವನ್ನು ನೋಡಿಕೊಂಡು ಸಂಬಂಧವನ್ನು ನೋಡಿಕೊಂಡು ಮುಂದಿನ ಭಾಷ್ಯವನ್ನು ವಿಚಾರ ಮಾಡೋಣ. ಓಂ ಅನುಜ್ಞಾ ಪರಿಹಾರೋ ದೇಹ ಸಂಬಂಧ ಜ್ಯೋತಿರಾದಿವತ. ಓಂ ಅನುಜ್ಞಾ ಪರಿಹಾರೋ ದೇಹ ಸಂಬಂಧ ಜ್ಯೋತಿರಾದಿವತ್. ಅನುಜ್ಞಾ ಪರಿಹಾರೌ ಇತ್ಯುಕ್ತೆ ವಿಧಿ ನಿಷೇಧೌ. ವಿಧಿ ನಿಷೇಧೌ ಲೋಕವೇದ ವಿಹಿತೌ. ಲೋಕೆ ವಿಹಿತ ಅನುಜ್ಞಾ ಅಥವಾ ಲೋಕೆ ವಿಹಿತೌ ಅನುಜ್ಞಾ ಪರಿಹಾರೌ. ವೇದೇ ವಿಹಿತೌ ಅನುಜ್ಞಾ ಪರಿಹಾರೌ. ದ್ವಾವಪಿ ವಿಧಿ ನಿಷೇಧೌ ಲೋಕವೇದ ವಿಹಿತೌ. ದೇಹ ಸಂಬಂಧಾತ್ ಜ್ಯೋತಿರಾದಿವತ್ ಏಕಸ್ಯೈವ ಆತ್ಮನಃ ಸ್ಯಾತಾಂ ಅಂತ ಹೇಳಿ ಏನು ಅನುಜ್ಞಾ ಪರಿಹಾರಗಳು ಅಂದ್ರೇನು? ವಿಧಿ ನಿಷೇಧಗಳು. ಯಾವುದರಲ್ಲಿ ವಿಧಿ ನಿಷೇಧಗಳು? ಲೋಕದಲ್ಲಿ ಆದರೂ ಆಗಬಹುದು, ವೇದದಲ್ಲಿ ಆದರೂ ಆಗಬಹುದು. ಎರಡರಲ್ಲೂ ಕೂಡ ವಿಧಿ ನಿಷೇಧಗಳು ಇವೆ. ಈ ವಿಧಿ ನಿಷೇಧಗಳು ದೇಹಕ್ಕೆ ಸಂಬಂಧಪಟ್ಟಿರುವುದರಿಂದ ಏನು ಇವ ಸಂಬಂಧ ಎಲ್ಲಿ? ದೇಹದಲ್ಲಿ ಮಾತ್ರ ಇವರ ಸಂಬಂಧ, ದೇಹಕ್ಕೆ ಇವರ ಸಂಬಂಧ ಅಷ್ಟೆ. ದೇಹಕ್ಕೂ ಅನುಜ್ಞಾ ಪರಿಹಾರಗಳಿಗೂ ಸಂಬಂಧವೇ ಹೊರತು ಮತ್ತು ಯಾವುದಕ್ಕೆ ಸಂಬಂಧವಿಲ್ಲ. ಈ ಎಲ್ಲ ಆ ಅಂಶಿ ಅಂತಕ್ಕಂಥ ಅವನಿಗೆ ಎಲ್ಲೆಷ್ಟೂ ಸಂಬಂಧ ಇಲ್ಲ. ಯಾವುದಿದು ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂಶ. ಅದರಿಂದ ಏನಾಗುತ್ತೆ? ಈ ಒಂದು ಯಾವ ಒಂದು ಪರಿಣಾಮವೂ ಕೂಡ, ಈ ಅನುಜ್ಞಾ ಪರಿಹಾರಗಳ ಪರಿಣಾಮ ಕೂಡ ಅಂಶಿಗೆ ಆಗುವುದಿಲ್ಲ. ಆದ್ದರಿಂದ ಏನಾಗುತ್ತೆ? ಈ ಒಂದು ಈ ಅನುಜ್ಞಾ ಪರಿಹಾರಕ್ಕೆ ನೀವು ಉಪಪತ್ತಿಯನ್ನು ಕೊಡಬೇಕು
ಅಂತ ಹೇಳಿದ್ರಲ್ಲ, ಅದಕ್ಕೆ ಉಪಪತ್ತಿ ಏನು ಅಂದರೆ ಇದು ದೇಹ ಸಂಬಂಧವಾಗಿರುವುದರಿಂದ, ಕೇವಲ ದೇಹ ಸಂಬಂಧ. ಯಾವುದರಂತೆ ಅಂದರೆ ಜ್ಯೋತಿರಾದಿವತ್, ಜ್ಯೋತಿಯೇ ಮೊದಲಾದವುಗಳಂತೆ. ಉಪಪತ್ತಿ ಕೇಳಿದ್ದ, ಉಪಪತ್ತಿಯನ್ನು ಹೇಳಿದ್ದಾರೆ ಇವಾಗ. ಎಲ್ಲಿ ಉಪಪತ್ತಿ ಹೇಳಿರತಕ್ಕಂಥದ್ದು ದೇಹ ಸಂಬಂಧಾತ್. ನಿದರ್ಶನ ಏನು? ಜ್ಯೋತಿರಾದಿವತ್ ಅಂತಕ್ಕ ಅನುಜ್ಞಾ ಪರಿಹಾರವು ಅಂತಕ್ಕಂಥದ್ದು ಪೂರ್ವಪಕ್ಷ. ದೇಹ ಸಂಬಂಧಾತ್ ಅಂತಕ್ಕಂಥದ್ದು ಅದಕ್ಕೆ ಸಮಾಧಾನಕರವಾದ ಉಪಪತ್ತಿ. ಮತ್ತು ಜ್ಯೋತಿರಾದಿವತ್ತು ಅಂತ ಹೇಳೋದು ಅದಕ್ಕೆ ನಿದರ್ಶನ. ಆ ಉಪಪತ್ತಿಗೆ ನಿದರ್ಶನ. ಉಪಪತ್ತಿ ಹೇಳಿದಿಲ್ಲ ಕಾರಣ, ಅದಕ್ಕೆ ನಿದರ್ಶನ. ಇಷ್ಟು ಕೂಡ ಏನು ಹೇಳಿದ್ರು, ಅವನೇನು ಕೇಳಿದ್ದ ಹಿಂದೆ ಪೂರ್ವಪಕ್ಷಿ ನೋಡಿ, ಕೊನೆಯ ವಾಕ್ಯ ಹಿಂದಿನ ಭಾಗದ್ದು, ತಸ್ಮಾತ್ ಪರ ಏವ ಏಕಃ ಸರ್ವೇಷಾಂ ಭೂತಾನಾಮಂತರಾತ್ಮ ಜೀವಭಾವೇನ ಅವಸ್ಥಿತಃ ಇತ್ಯತಃ ವಕ್ತವ್ಯ ಅನುಜ್ಞಾ ಪರಿಹಾರೋಪಪತ್ತಿ. ನೋಡಿ ಸ್ವಾಮಿ, ನೀವು ಸಿದ್ಧ ಮಾಡಿದ್ದೀರಾ ಏನಂತ? ಎಲ್ಲ ಭೂತಗಳಿಗೂ ಕೂಡ ಸ್ವರೂಪಭೂತವಾಗಿ ಅಂತರಾತ್ಮನಾಗಿ ಯಾರು? ಈ ಜೀವಭಾವದಿಂದ ಪರಮಾತ್ಮನೇ ಇದ್ದುಕೊಂಡಿದ್ದಾನೆ. ಪರ ಏವ ಏಕಃ ಆತ್ಮ, ಪರಮಾತ್ಮನೇ ಏನಾಗಿದ್ದಾನೆ? ಈ ಒಂದು ಜೀವಭಾವದಿಂದ ಎಲ್ಲ ಭೂತಗಳಲ್ಲಿಯೂ ಕೂಡ ಇವನು ಅಡಗಿಕೊಂಡಿದ್ದಾನೆ. ಅಲ್ಲಿ ಹೃದಯ ಗುಹೆಯಲ್ಲಿ ಇದ್ದಾನೆ ಅಂತಾಯ್ತು. ಇಲ್ಲಿ ಎಲ್ಲ ಈ ಭೂತಗಳ ಅಂತರಾತ್ಮನಾಗಿ ಇವನಿದ್ದಾನೆ ಅಂತಾಯ್ತು. ಹಾಗಾಗಿ ಅಂಶ ಅಂಶಿ ಅಂತಕ್ಕಂಥ ಭಾವ ಇಲ್ಲ, ಭೇದವೇ ಇಲ್ಲ. ಯಾವಾಗ ಭೇದವೇ ಇಲ್ವೋ ಆವಾಗ ಈ ಅನುಜ್ಞಾ ಪರಿಹಾರ ಅಂತಕ್ಕಂಥದ್ದು ಹೇಗೆ ಹೊಂದುತ್ತೆ? ಹೊಂದೋದಿಲ್ಲ. ಆದ್ದರಿಂದ ನೀವು ಅನುಜ್ಞಾ ಪರಿಹಾರಗಳನ್ನು ಹೇಳುವಾಗ ಇದಕ್ಕೆ ಸರಿಯಾದ ಉಪಪತ್ತಿಯನ್ನು, ಅದಕ್ಕೆ ಸರಿಯಾದ ಕಾರಣವನ್ನು, ಯಾವ ಕಾರಣ? ತರ್ಕಬದ್ಧವಾಗಿರತಕ್ಕಂತಹ ಕಾರಣವನ್ನು ನೀವು ಹೇಳಲೇಬೇಕು. ಇಲ್ಲದೇ ಇದ್ರೆ ನಿಮ್ಮದು ನಿಲ್ಲುವುದಿಲ್ಲ. ಕಾರಣವನ್ನು ಹೇಳಲೇಬೇಕು. ಅದು ಹೇಗಿರಬೇಕದು? ಉಪಪತ್ತಿ. ಉಪಪತ್ತಿ ಅಂದರೆ ತರ್ಕಬದ್ಧವಾಗಿ, ತರ್ಕಕ್ಕೆ ಹೊಂದುಗಳಿಯಾಗಬೇಕು. ಹಾಗೆ ನೀವು ನೀವು ಹೇಳಿದ್ದೀರಲ್ಲ, ಈ ಅನುಜ್ಞಾ ಪರಿಹಾರಗಳು ಮತ್ತು ಏನು ದೇಹ ಸಂಬದ್ಧ ಅಂತಂತ. ಅನುಜ್ಞಾ ಪರಿಹಾರಗಳು ಹೊಂದುವುದಿಲ್ಲ, ಆದರೆ ಈ ಅನುಜ್ಞಾ ಪರಿಹಾರ ಅಂಶಿಗೆ ಸಂಬಂಧವಿಲ್ಲ, ಅದಕ್ಕೆ ಸಂಬಂಧಪಟ್ಟ ಉಪಪತ್ತಿಯನ್ನು ಹೇಳಬೇಕು ಅಂತ ಹೇಳ ಅದನ್ನು ಹೇಳ್ತಾ ಇದ್ದಾರೆ ಇವಾಗ 165ನೇ ಭಾಷ್ಯವಾಗ. ತಾಂ ಬ್ರೂಮಃ, ಇದೇನು ಕೇಳಿದ್ದ? ವಕ್ತವ್ಯಾಚ ಅನುಜ್ಞಾ ಪರಿಹಾರೋಪಪತ್ತಿ ಅಂತ. ತಾಂ ಅಂತಂದ್ರೆ ಏನು? ಸ್ತ್ರೀಲಿಂಗ. ತಾಂ ಅನುಜ್ಞಾ ಪರಿಹಾರೋಪಪತ್ತಿಂ, ಅನುಜ್ಞಾ ಪರಿಹಾರಯೋ ಉಪಪತ್ತಿಂ ಅಂತ. ತಾಂ ಉಪಪತ್ತಿಂ ಬ್ರೂಮಃ. ಆಯ್ತಪ್ಪ, ನಾವು ಅದಕ್ಕೆ ಉಪಪತ್ತಿಯನ್ನು ಹೇಳ್ತಾ ಇದ್ದೇವೆ. ಏನು ಅಂತಕ್ಕಂಥದ್ದಕ್ಕೆ ಅದಕ್ಕೆ ಈ ಸೂತ್ರ ಬಂದಿರ್ತದೆ. ಅನುಜ್ಞಾ ಪರಿಹಾರವು ಸ್ಯಾತಾಂ ಏನು? ದೇಹ ಸಂಬಂಧಾತ್ ಜ್ಯೋತಿರಾದಿವತ್. ಈ ಸೂತ್ರ. ಇಲ್ಲಿ ಅನುಜ್ಞಾ ಯಾವುದು, ಪರಿಹಾರ ಯಾವುದು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. ಅದನ್ನು ಉದಾಹರಣೆ ಕೊಡ್ತಾ ಶ್ರುತಿವಾಕ್ಯಗಳನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಸ್ಮೃತಿವಾಕ್ಯ, ಶ್ರುತಿವಾಕ್ಯ ಎಲ್ಲವನ್ನೂ ಕೂಡ ಉದ್ಧಾರ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲೇನು? ಅನುಜ್ಞಾ. ಅನುಜ್ಞಾ ಪರಿಹಾರ ಅನುಜ್ಞಾ. ಅನುಜ್ಞಾ ಅಂತಂದ್ರೇನು? ವಿಧಿ. ವಿಧಿ ಅಂದ್ರೇನು? ಹೀಗೆ ಮಾಡಬೇಕು ಅಂತಕ್ಕಂಥದ್ದು. ಇದು ಯಾವುದು? ಈ ಒಂದು ವಿಧಿ ಅಂತಕ್ಕಂಥದ್ದು ವೇದಗಳಲ್ಲಿ ವಿಹಿತವಾಗಿರ್ತಕ್ಕಂಥ ವಿಧಿ. ಇದು ಏನು ನೋಡೋಣ. ಋತೌ ಭಾರ್ಯಾಮುಪೇಯಾತ್ ಇತಿ ಅನುಜ್ಞಾ ಇತಿ ವಿಧಿ. ಋತೌ ಉಪೇಯಾತ್ ಅಂದ್ರೇನು? ಋತುಕಾಲದಲ್ಲಿ ಭಾರ್ಯ ಗಮನವನ್ನು ಮಾಡಬೇಕು ಅಂತ ಇದೆ. ಅದು ಈ ಅನುಜ್ಞೆ, ಅಪ್ಪಣೆ ಅಂದರೆ ವಿಧಿ ಅಂತಕ್ಕಂಥದ್ದು. ಮತ್ತು ಇದಕ್ಕೆ ಇದು ಏನಾಯಿತು? ಏನು ಪರಿಹಾರ? ಏನು ಪರಿಹಾರ ಅಂದರೆ ನಿಷೇಧ ಏನು
ಅಂತಂದರೆ ಗುರುವಂಗನಾಂನೋಪಗಚ್ಚೇತ್. ನೋಡಿ, ಇಲ್ಲಿ ಋತೌ ಭಾರ್ಯಾಮುಪೇಯಾತ್, ಭಾರ್ಯಾಮೇವ ಉಪೇಯಾತ್ ಅಂತ ವಿಧಿ. ಮತ್ತೇನು? ನತು ಗುರುವಂಗನಾಂ, ಗುರುವಂಗನಾಂ ನೋಪಗಚ್ಚೇತ್, ಗುರುಪತ್ನಿಯನ್ನು ಉಪಗಮನ ಮಾಡಬಾರದು ಅಂತ ಇದು ವಿಧಿ. ಇಲ್ಲಿ ಬಿಡಿ, ಇತಿ ಪರಿಹಾರ. ಇದು ವಿಧಿ ನಿಷೇಧ ಆಯಿತು. ಎಲ್ಲಿರ್ತಕ್ಕಂಥದ್ದು? ವೇದಗಳಲ್ಲಿ. ಮತ್ತು ಇಲ್ಲೂ ಕೂಡ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ತಥಾ ಅಗ್ನಿಶೋಮಯ್ಯಂ ಪಶುಂ ಸಂಜ್ಞಪಯೇತ್. ಇದೇನಿದು? ಅಗ್ನಿಶೋಮ ಅಂದರೆ ಅಗ್ನಿ ಮತ್ತು ಸೋಮ ಅಂತ ಎರಡಕ್ಕೆ ಸಂಬಂಧಪಟ್ಟ ಯಾಗ ಇದು. ಈ ಅಗ್ನಿಶೋಮೀಯ ಅಂತಂದರೆ ಅಗ್ನಿಶೋಮದಲ್ಲಿ ಈ ಒಂದು ಉಪಯೋಗಿಸ್ತಕ್ಕಂಥ ಪಶು, ಪ್ರಾಣಿ, ಅದನ್ನು ಸಂಜ್ಞಪಯೇತ್, ಅದನ್ನು ಅವಧಾನ ಕ್ರಮದಿಂದ ಅದನ್ನು ಏನೋ ಒಪ್ಪೆ ತೆಗೆದುಕೊಂಡು ಮಾಡ್ತಾರಲ್ಲ, ಅದು ಮಾಡಬೇಕು ಅಂತ ಹೇಳ್ತಾರೆ. ಇತಿ ಅನುಜ್ಞಾ. ಇದೇನಿದು? ಇದು ವಿಧಿ. ಇದು ಎಲ್ಲಿ? ವೇದದಲ್ಲಿ ವಿಹಿತವಾಗಿರತಕ್ಕಂಥ ವಿಧಿ. ಮತ್ತೆ ನಿಷೇಧ ಯಾವುದು? ನ ಹಿಂಸ್ಯಾತ್ ಸರ್ವಭೂತಾನಿ, ಯಾವ ಪ್ರಾಣಿಯನ್ನು ಕೂಡ ಹಿಂಸೆ ಮಾಡಬಾರದು ಅಂತ. ಎಲ್ಲಿಂದ್ರೇನು? ಇಲ್ಲಿ ಹಿಂದೆ ಒಂದು ವಾಕ್ಯ ಹೇಳಿದ್ರು ಗೊತ್ತೇನು? ಈ ತೀರ್ಥೇಭ್ಯ ಅನ್ಯತ್ರ ಅಂದ್ರೇನು? ಎಲ್ಲಿ ತೀರ್ಥ, ತೀರ್ಥ ಅಂತಂದ್ರೇನು? ಅಲ್ಲಿ ಹೇಳಿತ್ತು ಹಿಂದೆ. ತೀರ್ಥ ಅಂದ್ರೆ ಏನು ಅಂದರೆ ವೇದದಲ್ಲಿ ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಅದು ವಿಧಿ ಅಂತಂತ. ಅಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರದು. ಅಲ್ಲಿ ಬಿಟ್ಟು ಎಲ್ಲಿ? ಈ ಸೋಮಯಾಗದಲ್ಲಿ, ಅಗ್ನಿ ಸೋಮಯಾಗದಲ್ಲಿ ಈ ಪಶುವನ್ನು ತೆಗೆದುಕೊಂಡು ಅದನ್ನು ಒಂದು ಅವಧಾನ ಕ್ರಮದಿಂದ ಅದರ ಭಾಗವನ್ನು ಹೋಮ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಅಲ್ಲಿ ಅನುಜ್ಞೆ ಅದು. ಮತ್ತು ಪರಿಹಾರ ಅಂದರೆ ಅದು ನಿಷೇಧ ಏನು? ಅಲ್ಲಿ ಬಿಟ್ಟು, ಆ ಸಂದರ್ಭವನ್ನು ಬಿಟ್ಟು ನ ಹಿಂಸೆ ಸರ್ವಭೂತಾನಿ, ಯಾವ ಪ್ರಾಣಿಗಳನ್ನು ಕೂಡ ಹಿಂಸೆ ಮಾಡತಕ್ಕದ್ದಲ್ಲ. ಇದು ನಿಷೇಧ. ಇದು ಏವಂ. ಇದೆಲ್ಲಿದು? ಇದು ಎರಡೂ ಕೂಡ ವೇದವಿಹಿತವಾದ ವಿಧಿ ನಿಷೇಧಗಳು, ವೇದವಿಹಿತವಾಗಿರತಕ್ಕಂಥ ವಿಧಿ ನಿಷೇಧಗಳು. ಇದೇ ರೀತಿಯಾಗಿ ಏನು ಹೇಳಿದರು ಆಚಾರ್ಯರು? ಲೋಕೇಚ ವೇದೇಚ ಅಂತ ಹೇಳಿದರು. ಇವಾಗ ವೇದೇ ಅನುಜ್ಞಾ ಪರಿಹಾರವೂ ಆಯಿತು. ಲೋಕೆ ಏನು? ಲೋಕದಲ್ಲಿ ಏನು ಅಂತಂದರೆ ಎಂ ಲೋಕೇಪಿ ಮಿತ್ರಂ ಉಪಸೇವಿತವ್ಯಂ, ಮಿತ್ರನನ್ನು ಉಪಸೇವನೆ ಮಾಡಬೇಕು, ಆಧರಿಸಬೇಕು. ಮತ್ತೆ ಇತಿ ಅನುಜ್ಞಾ, ಇದು ಅಪ್ಪಣೆ. ಇದು ವಿಧಿ. ಇದು ಮತ್ತೆ ಶತ್ರು ಪರಿಹರ್ತವ್ಯ, ಮಿತ್ರನನ್ನು ಸೇವಿಸಬೇಕು. ಶತ್ರುವನ್ನು ಏನು ಮಾಡಬೇಕು? ಶತ್ರುವನ್ನು ನಾಶ ಮಾಡಬೇಕು. ಹೀಗೇನು? ಇದು ಲೋಕದಲ್ಲಿರ್ತಕ್ಕಂಥದ್ದು. ಏವಂ ಪ್ರಕಾರವು ಅನುಜ್ಞಾ ಪರಿಹಾರವು, ಏವಂ ಪ್ರಕಾರವು ಅಲ್ಲ, ಏವಂ ಪ್ರಕಾರವು ಅಂದರೆ ಈ ರೀತಿಯಾಗಿರತಕ್ಕಂಥದ್ದು ಅನುಜ್ಞಾ ಪರಿಹಾರವು, ಅನುಜ್ಞಾ ಪರಿಹಾರಗಳು, ಅದರ ವಿಧಿ ನಿಷೇಧಗಳು ಏಕತ್ವೇಪಿ ಆತ್ಮನಃ ಅಂದರೆ ಆತ್ಮನು ಒಬ್ಬನೇ ಆಗಿದ್ದರೂ ಸಹ ಏನಾಗಿದೆ? ದೇಹ ಸಂಬಂಧಾತು ಸ್ಯಾತಾಂ, ದೇಹ ಸಂಬಂಧದಿಂದ ಇದು ಆಗಬಹುದಾಗಿದೆ, ದೇಹ ಸಂಬಂಧದಿಂದ ಆಗಬಹುದಾಗಿದೆ. ಇವೆಲ್ಲ ಎಲ್ಲಿಗೆ ಸಂಬಂಧಪಟ್ಟಿದ್ದು? ಋತೋ ಭಾರ್ಯಾಮುಪೇಯಾತ್, ಗುರುವಂಗನಾಂನೋಪಗಚ್ಚೇತ್, ಅಗ್ನಿ ಶೋಮೆ, ಇವೆಲ್ಲ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು. ಇದರಿಂದ ಮಾಡ್ತಕ್ಕಂಥದ್ದು ನಾವು ಅಲ್ವೇನು? ಒಂದು ಯಾಗ ಯಜ್ಞ ಎಲ್ಲ ಯಾವುದರಿಂದ ಮಾಡ್ತೇವೆ ನಾವು? ಏನು ಉಪಯೋಗ ಮಾಡ್ತೇವೆ? ನಮ್ಮ ಶರೀರಕ್ಕೆ, ಅವಯವಗಳು. ಹೀಗೆ ಇವೆಲ್ಲವೂ ಕೂಡ ದೇಹಕ್ಕೆ ಸಂಬಂಧಪಟ್ಟಿರುವುದರಿಂದ ಈ ಅನುಜ್ಞಾ ಪರಿಹಾರಗಳು ಆಗಬಹುದು. ಯಾವಾಗ? ಆತ್ಮನು ಒಬ್ಬನೇ ಆಗಿದ್ದರೂ ಸಹ, ಆತ್ಮನು ಎಲ್ಲ ಭೂತಗಳಲ್ಲಿಯೂ ಜೀವಭಾವದಿಂದ ಅವನೇ ಇದ್ದುಕೊಂಡಿದ್ದರೂ ಸಹ ಈ ಅನುಜ್ಞಾ ಪರಿಹಾರಗಳು ಆಗಬಹುದು. ಯಾಕೆ? ಅನುಜ್ಞಾ ಪರಿಹಾರಗಳಿಗೂ ಮತ್ತು ಆ ಪರಮಾತ್ಮ ಜೀವಭೂತನಾಗಿ ಇದ್ದಾನಲ್ಲ ಅವನಿಗೂ ಏನೂ ಸಂಬಂಧವಿಲ್ಲ. మరి ಸಂಬಂಧಪಟ್ಟಿರೋದು ಯಾರಿಗೆ ಅಂದರೆ ದೇಹಕ್ಕೆ ಮಾತ್ರ, ಶರೀರಕ್ಕೆ ಮಾತ್ರ. ಆದ್ದರಿಂದ ಆಗಬಹುದು ಅಂತ ಹೇಳಿದ್ರು.
ಮತ್ತು ಈ ದೇಹ ಸಂಬಂಧ ಅಂತನೋಕ್ಕೆ ಅದನ್ನು ವಿಗ್ರಹ ಮಾಡ್ತಾರೆ. ದೇಹೈಹಿ ಸಂಬಂಧ, ದೇಹ ಸಂಬಂಧ ಅಂದರೆ ದೇಹಗಳಿಂದ ಸಂಬದ್ಧರಾಗಿರ್ತಕ್ಕಂಥವ್ರು. ಯಾವ ದೇಹಕ್ಕೆ ಮಾತ್ರ. ಏನು ಪುನಃ ದೇಹ ಸಂಬಂಧ, ಈ ದೇಹ ಸಂಬಂಧ ಏನು, ದೇಹ ಸಂಬಂಧ ಅಂದ್ರೆ ಏನು ಅಂತಂದರೆ ನೋಡಿ, ಇದು ಆ ದೇಹ ಸಂಬಂಧಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ದೇಹಾದಿಹಿ ಅಯಂ ಸಂಘಾತಃ ಅಹಮೇವ ಇತಿ ಆತ್ಮನಿ ವಿಪರೀತ ಪ್ರತ್ಯಯೋತ್ಪತ್ತಿ. ಇದು ದೇಹ ಒಂದು ದೇಹ ಸಂಬಂಧ ಅಂತ ಇದೆಯಲ್ಲ, ದೇಹ ಸಂಬಂಧ ಅಂದ್ರೆ ಏನು ಅಂತಂದ್ರೆ ಅದು ಹೇಳ್ತಾರೆ ನೋಡಿ. ದೇಹ ಆದರೆ ಸಂಘಾತ. ಈ ದೇಹಾದಿ ಸಂಘಾತವು ದೇಹಾದಿ ಸಂಘಾತವು ದೇಹಾದಿ ಅಂದ್ರೇನು? ಎಲ್ಲ ಈ ಅನುಜ್ಞಾ ಪರಿಹಾರ ಇದೆಯಲ್ಲ, ಅದು ದೇಹಕ್ಕೆ ಸಂಬಂಧಪಟ್ಟಿರುವುದರಿಂದ, ಮತ್ತೆ ಇನ್ನೇನು ಇಂದ್ರಿಯಗಳಿಗೆ ಸಂಬಂಧಪಟ್ಟಿರುವುದರಿಂದ, ಮತ್ತೇನು ಅಂತಃಕರಣಕ್ಕೆ ಸಂಬಂಧಪಟ್ಟಿರುವುದರಿಂದ. ಹೌದ್ ತಾನೆ? ಮಿತ್ರನನ್ನು ಸೇವಿಸಬೇಕು, ಶತ್ರುವನ್ನು ನಾಶ ಮಾಡಬೇಕು, ಇವೆಲ್ಲ ಯಾತಕ್ಕೆ ಸಂಬಂಧಪಟ್ಟಿದ್ದು? ನಾಶ ಮಾಡೋದು ಅಂತಕ್ಕಂಥದ್ದು ನಮ್ಮ ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು. ಅದು ಬಾಹ್ಯೇಂದ್ರಿಯ ಆಗ್ಬೋದು, ಏನೋ ಒಂದು ಆಗ್ಬೋದು. ಆದರೆ ಆ ಒಂದು ಭಾವ ಇದೆಯಲ್ಲ, ಅದು ಅದು ಅಂತಃಕರಣ ಸಂಬಂಧ. ಹೀಗೆ ದೇಹವೇ ಮೊದಲಾದವು ಅಂತಂತ ಹೇಳಿ ದೇಹಾದಿರಯಂ ಸಂಘಾತ, ದೇಹವೇ ಮೊದಲಾದ ಈ ಸಂಘಾತ ಇದೆಯಲ್ಲ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲ ಸಂಘಾತ ಇದೆಯಲ್ಲ, ಅದನ್ನ ಅಹಮೇವ ಇತಿ, ಅದೇ ನಾನು ನಾನು ಅಂದ್ರೇನು? ಇದೇ ನನ್ನ ಸ್ವರೂಪ, ಇದೇ ಪರಮಾರ್ಥ ಎಂಬುದಾಗಿ ಆತ್ಮನಿ ತನ್ನಲ್ಲಿ ವಿಪರೀತ ಪ್ರತ್ಯಯೋತ್ಪತ್ತಿ. ನಿಜವಾಗ್ಲೂ ಅಲ್ಲ, ಅವೆಲ್ಲ ಅನಾತ್ಮ ವಸ್ತುಗಳವು, ದೇಹ ಇಂದ್ರಿಯಗಳು ನನಗೆ ಸಂಬಂಧಪಟ್ಟಿಲ್ಲ. ಆದರೂ ಕೂಡ ವಿಪರೀತ ಪ್ರತ್ಯಯ ಹೋಯಿತು. ವಿಪರೀತ ಪ್ರತ್ಯಯ ಅಂದರೆ ವಿರುದ್ಧ ಪ್ರತ್ಯಯ ಹೋಯಿತು. ಯಾತಕ್ಕೆ? ಅಜ್ಞಾನದಿಂದ, ಗೊತ್ತಿಲ್ಲ ನನಗೆ. ಆದ್ದರಿಂದ ಏನಾಯ್ತು? ವಿಪರೀತ ಪ್ರತ್ಯೋತ್ಪ. ಇದಕ್ಕೆ ಹೆಸರಾಯಿತು ದೇಹ ಸಂಬಂಧ ಅಂತಂತ. ದೇಹೈಹಿ ಸಂಬಂಧ ಅಂತ ಹೇಳಿದ್ರೆ, ದೇಹೈಹಿ ಯಾವ ಸಂಬಂಧ? ಶರೀರೇಂದ್ರಿಯ ಸಂಘಾತಾನಾಂ ಸಂಬಂಧ. ದೇಹಕ್ಕೂ ಮತ್ತೆ ಇಂದ್ರಿಯ, ಶರೀರ ಆಯ್ತಲ್ಲ, ದೇಹೈಹಿ ಇಂದ್ರಿಯಾಂತಃಕರಣಾನಾಂ ಸಂಬಂಧ. ದೇಹಕ್ಕೂ ಇಂದ್ರಿಯಾಂತಃಕರಣಕ್ಕೂ ಸಂಬಂಧ ಇದೆ. ಅದೇನಿದೆ ಅದನ್ನೇ ನಾನು ಎಂಬುದಾಗಿ ವಿಪರೀತ ಪ್ರಯತ್ನ. ದೃಷ್ಟಾಚ ಸಾ ಸರ್ವಪ್ರಾಣಿನಾಂ ಅಹಂ ಗಚ್ಛಾಮಿ, ಅಹಂ ಆಗಚ್ಛಾಮಿ, ಅಹಂ ಅಂಧಃ, ಅಹಂ ಅನಂಧಃ, ಅಹಂ ಮೂಢಃ, ಅಹಂ ಅಮೂಢ ಇತ್ಯೇವಾತ್ಮಿಕ. ಇದೇನಿದು? ಈ ಇದು ನಮಗೆ ಉಪಪತ್ತಿ ಹೇಳಿದ್ರಲ್ಲ, ತರ್ಕಬದ್ಧವಾಗಿರ್ತಕ್ಕಂಥದ್ದು ಅಂತ. ನೋಡಿ, ಇದು ಎಲ್ಲ ತರ್ಕವೇ ಎಲ್ಲ ಅನುಭವದಲ್ಲಿ ಇದೆ. ಅನುಭವದಲ್ಲಿ ಕಂಡಿದ್ದೇವೆ ನಾವು. ಪ್ರತಿಯೊಂದು ಪ್ರಾಣಿಯೂ ಕೂಡ ಏನು ಹೇಳ್ತಾ ಇದೆ? ಅಹಂ ಗಚ್ಛಾಮಿ, ನಾನು ಹೋಗುತ್ತೇನೆ ಅಂತ ಹೇಳಿ, ಅಹಂ ಆಗಚ್ಛಾಮಿ, ನಾನು ಬರುತ್ತೇನೆ ಎಂಬುದಾಗಿ. ಇದು ಯಾವ ಸಂಬಂಧ? ಇದು ನಾನು ಹೋಗುತ್ತೇನೆ, ನಾನು ಬರುತ್ತೇನೆ ಅನ್ನತಕ್ಕಂಥದ್ದು ಶರೀರ ಸಂಬಂಧ. ಶರೀರದ ಕೆಲಸ ಇದು, ಶರೀರದ ಕಾರ್ಯ ಇದು, ಬರೋದು ಹೋಗೋದು ಎಲ್ಲವೇ. ದೇಹಾದಿ ಅಂತ ಹೇಳಿದ್ರಲ್ಲ, ದೇಹವೇ ಮೊದಲಾದಂಥ. ಇಲ್ಲಿ ದೇಹಕ್ಕೆ ಸಂಬಂಧ ಅಹಂ ಗಚ್ಛಾಮಿ, ಅಹಂ ಆಗಚ್ಛಾಮಿ, ದೇಹ ಸಂಬಂಧ. ಇನ್ನು ಅಹಂ ಅಂಧಃ, ಅಹಂ ಅನಂಧಃ, ಇದ್ಯಾವುದಿದು? ನಾನು ಕುರುಡ, ನಾನು ಕುರುಡನಲ್ಲ ಅಂತಕ್ಕಂಥದ್ದು. ಇದು ಇಂದ್ರಿಯಗಳ ಸಂಬಂಧ. ನೋಡಿ, ಮೂರಕ್ಕೆ ಆ ಉದಾಹರಣೆಯನ್ನು ಹೇಗೆ ಕೊಡ್ತಾ ಇದ್ದಾರೆ. ಇದು ಒಂದು ಭಾಷ್ಯದ ಲಕ್ಷಣ. ಉದಾಹರಣೆ ಕೊಟ್ಟು ದೇಹಾದಿ ಅಂತ ಹೇಳಿದ್ರು. ದೇಹಾದಿ ಅಂತಂದ್ರೆ ಏನು? ದೇಹ, ಇಂದ್ರಿಯ ಮತ್ತು ಮನಸ್ಸು, ಅಂತಃಕರಣ, ಇವೆಲ್ಲ ಮೂರಕ್ಕೂ ಉದಾಹರಣೆ ಕೊಡಬೇಕು. ದೇಹಕ್ಕೆ ಉದಾಹರಣೆ ಕೊಟ್ಟರು ಅಹಂ ಗಚ್ಛಾಮಿ, ಅಹಂ ಆಗಚ್ಛಾಮಿ. ಇನ್ನು ಇಂದ್ರಿಯಕ್ಕೆ ಅಹಂ ಅಂಧ, ಅಹಂ ಅನಂಧ, ನಾನು ಕುರುಡನಲ್ಲ ಅಂತಂತ. ಇನ್ನು ಅಹಂ ಮೂಢ, ಅಹಂ ಅಮೂಢ, ಇದು ಬುದ್ಧಿಗೆ ಸಂಬಂಧಪಟ್ಟಿದ್ದು, ಅಂತಃಕರಣಕ್ಕೆ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಾನು ಜಾಣ, ನಾನು ಮೂರ್ಖ ಅಂತಕ್ಕಂಥದ್ದು. ಇತ್ಯೇವ ಮಾತ್ಮಿಕ. ಇದನ್ನು ನಾನು ಅಂತ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ. ಇದೇ ಅಧ್ಯಾಸ ಅಂತ ಹೇಳಿದ. ಅಧ್ಯಾಸ ಭಾಷೆಯಲ್ಲಿ
ಈ ಹೇಳಿದ್ದ ತದ್ಯಥಾ ಪುತ್ರ ಭಾರ್ಯಾದಿಷು ವಿಕಲೇಶು ಸಕಲೇಶು ವಾ ಅಹಮೇವ ವಿಕಲ ಸಕಲೋ ವೇತಿ ಬಾಹ್ಯ ಧರ್ಮಾನ್ ಆತ್ಮನ್ಯಧ್ಯಸ್ಯತಿ ಅಂತ ಹೇಳಿ ಪೂರ್ತಿಯಲ್ಲಿ ಹೇಳಿದ್ದಾರೆ. ಇಂದ್ರಿಯ, ಶರೀರ, ಇಂದ್ರಿಯ, ಅಂತಃಕರಣ, ಕಾಮ ಸಂಕಲ್ಪ ವಿಚಿಕಿತ್ಸಾ ಧ್ಯವಸಾಯಾದೀನ್ ಅಂತ ಹೇಳಿ ಅಲ್ಲಿ ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಷ್ಟೆ. ಅವನಿತ್ತು ನಹಿ ಅಸ್ಯಾಹ ಸಮ್ಯಕ್ ದರ್ಶನಾತ್ ಅನ್ಯತ್ ನಿವಾರಕಂ ಅಸ್ತಿ. ಈಗ ಅಸ್ಯಾಹ ಅಂತಂದ್ರೆ ಏನು? ಈ ಒಂದು ವಿಪರೀತ ಪ್ರತ್ಯಯ, ಒಂದು ಪ್ರತಿಪತ್ತಿ ಇದೆಯಲ್ಲ, ಪ್ರತಿಪತ್ತಿ ಸ್ತ್ರೀಲಿಂಗ, ಈ ಒಂದು ನಮ್ಮ ಜ್ಞಾನ ಇದೆಯಲ್ಲ, ಅದು ಇದಕ್ಕೆ ಅಜ್ಞಾನ, ಇದು ಅವಿದ್ಯಾ ಅಂತ. ಈ ಅವಿದ್ಯೆ ಅಂತ ಇದು ಸಮ್ಯಕ್ ದರ್ಶನ ಅನ್ಯತ್ ಅಂದ್ರೆ ಏನು? ಅನ್ಯತ್ರ ಅಂತ. ಸಮ್ಯಕ್ ದರ್ಶನಕ್ಕಿಂತ ಬೇರೆಯಾಗಿ ಅಂದ್ರೆ ಏನು? ಪರಮಾರ್ಥ ಜ್ಞಾನಕ್ಕಿಂತ ಬೇರೆಯಾಗಿ, ಸಮ್ಯ ಜ್ಞಾನಕ್ಕಿಂತ ಬೇರೆಯಾಗಿ ಯಾವುದರಿಂದಲೂ ಕೂಡ ಇದು ನಿವಾರಣೆಯಾಗುವುದಿಲ್ಲ. ಯಾಕೆ? ಅಜ್ಞಾನ ನಿವಾರಣೆ ಆಗಬೇಕಾದ್ರೆ ಪರಮಾರ್ಥ ಜ್ಞಾನದಿಂದಲೇ ಆಗಬೇಕು, ಅಷ್ಟೇ ತಾನೆ. ಬೇರೆ ಇನ್ನೇನು ಮಾಡುವ? ಏನೂ ಆಗೋದಿಲ್ಲ. ಮತ್ತು ಸಮ್ಯಕ್ ದರ್ಶನಕ್ಕಿಂತ ಬೇರೆಯಾಗಿ ಇದಕ್ಕೆ ನಿವಾರಕ ಅಂತಕ್ಕಂಥ ಸಾಧ್ಯವಿಲ್ಲ. ಅದಕ್ಕಿಂತ ಬೇರೆಯಾಗಿ ನಿವಾರಣೆ ಇನ್ನೊಂದು ನಿವಾರಕ ಅಂತಂತ ಇಲ್ಲ. ಪ್ರಾಕ್ತು ಸಮ್ಯಕ್ ದರ್ಶನಾತ್ ಪ್ರತತ ಏಷಾ ಭ್ರಾಂತಿ ಸರ್ವ ಜಂತುಷು. ಇದು ಯಾವಾಗಿರುತ್ತೆ ಅಂದರೆ, ಆದರೆ ಸಮ್ಯಕ್ ದರ್ಶನಾತ್ ಪ್ರಾಕ್ ಸಮ್ಯಕ್ ದರ್ಶನಾತ್ ಅಂದರೆ ಸಮ್ಯಕ್ ದರ್ಶನವಾಗುವುದಕ್ಕಿಂತ ಮುಂಚೆ ಏನಾಗಿದೆ? ಪ್ರತತ ಏಷಾ ಭ್ರಾಂತಿ. ಪ್ರತತ ಅಂದ್ರೇನು? ನಿರಂತರ ಅಂದ್ರೇನು? ಯಾವ ತಡೆಯೂ ಇಲ್ಲದೆ, ಯಾವತ್ತು 24 ಗಂಟೆ ಅಷ್ಟೇ, ಎಲ್ಲ ಒಂದು ಕ್ಷಣವು ಹೇಳುವಾಗಿ ನಿರಂತರವಾಗಿ ಇದು ಈ ಭ್ರಾಂತಿ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ. ಜಂತುಷು ಅಂದ್ರೆ ಏನು? ಯಾರು ಈ ಜನಿ ಎಂಬುದಕ್ಕೆ ವಿಷಯವಾಗಿದ್ದಾರೋ ಅವರೆಲ್ಲ, ಹುಟ್ಟು ಎಂಬುದಕ್ಕೆ ಯಾರು ವಿಷಯವಾಗಿದ್ದಾರೋ ಅವರೆಲ್ಲರೂ ಜಂತುಗಳೇ. ಅದೇನಾಗಿರ್ಬೋದು? ಯಾವುದು ಬೇಕು, ಸಾವರ, ಜಂಗಮ, ನಾಮರೂಪಾತ್ ಯಾವ್ದು ಬೇಕಾದ್ರೂ ಹೋಗ್ಬೋದು. ಹುಟ್ಟು ಅನ್ನೋದಕ್ಕೆ ವಿಷಯವಾಗಿರ್ಬೇಕಷ್ಟೆ. ಮರ ಹುಟ್ಟಿತು, ಪರ್ವತ ಹುಟ್ಟಿತು, ಸಮುದ್ರ ಹುಟ್ಟಿತು, ಇವು ಎಲ್ಲದರಲ್ಲಿಯೂ ಕೂಡ ಈ ಒಂದು ಭ್ರಾಂತಿ ಇದೆಯಲ್ಲ, ಅದಿರುತ್ತೆ. ಯಾವಾಗಿರುತ್ತೆ ಅಂದರೆ ಈ ಪರಮಾರ್ಥ ಜ್ಞಾನವಾಗುವುದಕ್ಕಿಂತ ಮುಂಚೆ ಎಲ್ಲ ಕಾಲದಲ್ಲಿಯೂ ಇರುತ್ತೆ. ಮತ್ತು ತದೇವಂ ಅವಿದ್ಯಾ ನಿಮಿತ್ತ ದೇಹ ದ್ಯುಪಾಧಿ ಸಂಬಂಧ ಕೃತಾತ್ ವಿಶೇಷಾತ್ ಐಕಾತ್ಮ್ಯ ಅಭ್ಯುಪಗಮೇಪಿ ಅನುಜ್ಞಾ ಪರಿಹಾರವು ಅವಕಲ್ಪೇತೆ. ಹೀಗೆ ಈ ಒಂದು ಅವಿದ್ಯಾ ನಿಮಿತ್ತದಿಂದ, ಅಜ್ಞಾನದ ಕಾರಣದಿಂದ, ಅಜ್ಞಾನ ಏನು? ಈ ಅಂತಃಕರಣವನ್ನೇ ನಾನು, ದೇಹವೇ ನಾನು, ಇಂದ್ರಿಯವೇ ನಾನು ಎಂಬುದಾಗಿ ಆ ಶರೀರೇಂದ್ರಿಯ ಸಂಘಾತಕ್ಕೆ ತಾದಾತ್ಮ್ಯ ಭಾವದಿಂದ, ಎಲ್ಲಿ? ಪರಮಾತ್ಮನಲ್ಲಿ ತಾದಾತ್ಮ್ಯ ಭಾವದಿಂದ. ಅಂದ್ರೇನು? ಈ ಶರೀರೇಂದ್ರಿಯ ಸಂಬಂಧ ಅಂತಕ್ಕಂಥ ಸಂಘಾತ ಉಪಾಧಿ. ಈ ಉಪಾಧಿಯಿಂದ ಉಪಾರ ಸಂಬಂಧಿಸಿದ ಮಾತ್ರ ಅದು. ಆದ್ದರಿಂದ ಈ ಒಂದು ವಿಶೇಷ ಐಕಾತ್ಮ್ಯ ಅಭ್ಯುಪಗಮೇಪಿ ಅಂದ್ರೇನು? ಪರಮಾತ್ಮನ ಒಬ್ಬನೇ, ಅವನೇ ಜೀವಭಾವದಿಂದ ಇದ್ದಾನೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅಂತೆಲ್ಲ ಹೇಳಿದ್ರಲ್ಲ. ಹಾಗಿದ್ದರೂ ಕೂಡ ಏನು? ಅನುಜ್ಞಾ ಪರಿಹಾರವು ಅವಕಲ್ಪೇತೆ, ಅನುಜ್ಞಾ ಪರಿಹಾರಗಳು ಹೊಂದುತ್ತವೆ. ದ್ವಿವಚನ ಇದು. ಅಂದ್ರೇನು? ಇಷ್ಟಿದ್ರೂ ಹೊಂದುತ್ತೆ. ಇದು ಕಾರಣ ಕೊಟ್ಟಲ್ಲ, ಉಪಪತ್ತಿ ಕೇಳಿದ್ದ, ಉಪಪತ್ತಿ ಕೊಟ್ಟರು. ಮತ್ತು ಸಮ್ಯಕ್ ದರ್ಶನ ತರ್ಹಿ ಅನುಜ್ಞಾ ಪರಿಹಾರ ಅನರ್ಥಕ್ಯಂ ಪ್ರಾಪ್ತಂ. ಹಾಗಾದರೆ ಈ ಸಮ್ಯಕ್ ದರ್ಶಿಗೆ ಅಂದ್ರೇನು? ಪರಮಾರ್ಥ ಜ್ಞಾನ ಆಗಿರುತ್ತೆ, ಅವನಿಗೆ ಜ್ಞಾನ ಆಗುತ್ತೆ. ಅವನಿಗೆ ಅನುಜ್ಞಾ ಪರಿಹಾರ ಹೊಂದೋದಿಲ್ವಲ್ಲ? ಏನು ಅಂದ್ರೆ ಏನು? ಅವನಿಗೆ ಯಾವ ಅನುಜ್ಞಾ ಪರಿಹಾರ ಇಲ್ವಾ? ಅವನು ಏನು ಬೇಕಾದ್ರೂ ಮಾಡ್ಬೋದಾ?
ಇಂಥದ್ದು ಮಾಡಬಾರದು, ಇಂಥದ್ದು ಮಾಡಬೇಕು ಅಂತ ಅನ್ನೋದು ಇವನಿಗೆ ಮಾತ್ರನಾ? ಯಾರು ಈ ಭ್ರಾಂತಿಯಿಂದ ಶರೀರೇಂದ್ರಿಯ ಸಂಘಾತವನ್ನೇ ತಾನು ಅಂತ ಮಾಡ್ಕೊಂಡು ಅವನು ಮಾತ್ರನಾ? ಹಾಗಾದ್ರೆ ಅವನಿಗಿಲ್ವಾ? ಅವನೇನು ಬೇಕಾದ್ರೆ ಅಂದರೆ ನಾ ಹಾಗಲ್ಲ. ತಸ್ಯ ಕೃತಾರ್ಥತ್ವಾತ್ ನಿಯೋಜ್ಯತ್ವ ಅನುಪಪತ್ತೇ. ನೋಡಿ, ಯಾತಕ್ಕೆ ಅವನು ಹಾಗಿದ್ದರೂ ಕೂಡ ಅವನು ಯಾವುದನ್ನೂ ಏನು ಮಾಡ್ತಾ ಇಲ್ಲ. ತಸ್ಯ ಕೃತಾರ್ಥತ್ವಾತ್, ಅವನು ಕೃತಾರ್ಥ, ಅವನು ಅಂದ್ರೇನು, ಎಲ್ಲವನ್ನು ಎಲ್ಲ ಪ್ರಯೋಜನವನ್ನು ಅವನು ಪಡ್ಕೊಂಡು ಬಿಟ್ಟಿದ್ದಾನೆ. ಅವನು ಯಾಕೆ? ಅವನು ಬ್ರಹ್ಮಜ್ಞಾನ ಅವನಿಗೆ ಆಗಿಬಿಟ್ಟಿದೆ, ಕೃತಾರ್ಥನಾಗಿಬಿಟ್ಟಿದ್ದಾನೆ. ಅಂಥವನಿಗೆ ನಿಯೋಜ್ಯತ್ವ ಅನುಪಪತ್ತಿ, ಅವನು ಯಾವುದರಿಂದಲೂ ಕೂಡ ಏನು ನಿಯುಕ್ತನಾಗಿಲ್ಲ. ಅಂದ್ರೇನು? ಅವನು ಈ ಆಳಲ್ಪಟ್ಟಿಲ್ಲ, ಅವನು ಯಾರಿಗೂ ಅಧೀನನಲ್ಲ. ಯಾಕೆ? ಅವನಿಗೆ ನಿಯೋಜ್ಯನಲ್ಲ. ಅವನು ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು, ಅದು ಯಾತಕ್ಕೆ ಸಂಬಂಧ? ಅವೆಲ್ಲ ದೇಹಕ್ಕೆ ಸಂಬಂಧ. ಇವನು ದೇಹ ನಾನಲ್ಲ ಅಂತ ತಿಳ್ಕೊಂಡ್ರು ಇವನು, ಆದ್ದರಿಂದ ಇವನಿಗೆ ಸಂಬಂಧಪಟ್ಟೇ ಇಲ್ಲ. ಅದನ್ನು ವಿವರಣೆ ಕೊಡ್ತಾರೆ. ಹೇಯೋಪಾದೇಯೋರ್ಹಿ ನಿಯೋಜ್ಯೋ ನಿಯೋಕ್ತವ್ಯ ಸ್ಯಾತ್. ಏನಾದರೂ ಒಂದು ಕೊಡಬೇಕು, ತಗೋಬೇಕು, ವ್ಯವಹಾರ ಇರೋ ಕಡೆ ಮಾತ್ರ ಇವನು ನಿಯೋಜ್ಯ, ನಿಯೋಗಿಸಲ್ಪಡಬೇಕು, ಇಂಥದ್ದೇ ಇವನನ್ನು ಕಟ್ಟು ಮಾಡಬೇಕು. ವ್ಯವಹಾರ ಇರಬೇಕಾದ್ರೆ ವ್ಯವಹಾರ ಇರುತ್ತೆ. ಅಂಗಡಿ ಹೋಗಿ ಸಾಮಾನು ತೊಗೊಂಬಾರ ಯಾವ ಅಂತಾನೆ, ಕಟ್ ಮಾಡ್ತಾನೆ. ಏನು ಇಲ್ಲದೆ ಅವರು ಏನು ಕಟ್ ಮಾಡ್ತಾನೆ? ಯಾವ ಕಟ್ಟುಪಾಡಂತ ಏನೂ ಇಲ್ಲ, ನಿಯೋಜ್ಯನೂ ಇಲ್ಲ, ಏನೂ ಇಲ್ಲ. ಆತ್ಮನಸ್ತು ಅತಿರಿಕ್ತಂ ಹೇಯಂ ಉಪಾದೇಯಂ ವಾ ವಸ್ತು ಅಪಶ್ಯನ್ ಕಥಂ ನಿಯುಜ್ಯೇತ. ಆತ್ಮನಸ್ತು ಅತಿರಿಕ್ತಂ, ಆತ್ಮನಃ ಅಂತಕ್ಕಂಥದ್ದೇನಲ್ಲಿ ಪಂಚಮಿ ವಿಭಕ್ತಿ. ಆತ್ಮನಃ ಅತಿರಿಕ್ತಂ, ಆತ್ಮನಿಗಿಂತ ಬೇರೆಯಾಗಿ ಏನು ಹೇಯಂ ಉಪಾದೇಯಂ ವಾ ವಸ್ತು, ತೆಗೆದುಕೊಳ್ಳತಕ್ಕಂಥದ್ದು ತೆಗೆದುಕೊಳ್ಳೋದು ಬಿಡೋದು ನನಗಿಂತ ಬೇರೆಯಾಗಿರ್ಬೇಕಲ್ಲ. ಪುಸ್ತಕ ಇದೆ, ತಗೋಬೇಕು, ಇದೇ ಬೇಡ ಅನ್ಬೇಕು, ನನಗಿಂತ ಪುಸ್ತಕ ಬೇರೆಯಾಗಿದೆ. ಆದರೆ ಇವನಿಗೆ ಈ ಆತ್ಮನ ಅತಿರಿಕ್ತ, ಇವರು ಸಮ್ಯ ಜ್ಞಾನಿ, ಇವನು ಆತ್ಮನಿಗಿಂತ ಬೇರೆಯಾಗಿ, ಆತ್ಮನಿಗೆ ಹೊರತಾಗಿ ಹೇಯೋಪಾದೇಯವಾಗಿರತಕ್ಕಂಥ ಯಾವ ವಸ್ತುವನ್ನು ಕೂಡ ಇವನು ಕಾಣುತ್ತಿಲ್ಲ. ಇಂತಹವನು ಯಾತರಿಂದ ನಿಯೋಜಿಸಲ್ಪಟ್ಟಾನು? ಅವನಿಗೆ ಯಾವ ವಿಧಿ, ಅವನಿಗೆ ಯಾವ ನಿಷೇಧ? ನೋಡಿ, ಇದು ಉಪಪತ್ತಿ, ಇದು ತರ್ಕ. ನಿಯೋಜ್ಯೇತ ನಚ ಆತ್ಮನ್ಯೇವ ನಿಯೋಜ್ಯ ಸ್ಯಾತ್. ಯಾರಿಗೂ ಅವನಿಗೆ ಇನ್ನೊಂದು ಇದು ನಿಯೋಜ್ಯ ಅಂತಕ್ಕಂಥದ್ದು, ಇನ್ನೊಂದು ವಸ್ತು ಅಂತಕ್ಕಂಥದ್ದು ಇಲ್ಲ ಅವನಿಗೆ. ಹಾಗಿರುವಾಗ ಆಗೋದು. ಮತ್ತು ಒಬ್ಬನೇ ಇದ್ದಾನು, ಆತ್ಮನ್ಯೇವ, ತನಗೆ ತಾನೇ ನಿಯೋಜನ ಸಾಧ್ಯನ ಇಲ್ಲರ? ಏನಿಲ್ಲ. ಇವಾಗ ನಿಯಮ್ಯ ನಿಯಾಮಕ ಅಂತ ಇಬ್ಬರು ಇರ್ಬೇಕು ತಾನೆ. ನಿಯಮ ಅಂತಕ್ಕಂಥದ್ದು ಹೊಂದುತ್ತೇವೆ ಆವಾಗ ಇಬ್ಬರಿದ್ದಾಗ. ಇವನು ಯಾವಾಗ ತನಗೆ ತಾನೇ ನಿಯೋಜಿಸಲ್ಪಡೋದಕ್ಕೆ ಆಗೋದಿಲ್ಲ, ಹಾಗಾಗ ಏನಾಗುತ್ತೆ, ಇಲ್ಲಿ ಆ ಒಂದು ನಿಯಮ್ಯ, ನಿಯಮ ಮತ್ತು ನಿಯಾಮಕ ಅಂತಕ್ಕಂಥ ತ್ರಿಪುಟಿಯೇ ಇಲ್ಲ. ಇವನು ಯಾವುದರಿಂದಲೂ ಕೂಡ ನಿಯೋಜ್ಯನಲ್ಲ. ಹಾಗಾಗಿ ಏನಾಗುತ್ತೆ, ಅವನಿಗೆ ಸಂಬಂಧ ಇಲ್ಲ ಅಂತ ಹೇಳಿ. ಇನ್ನೊಂದು ಸಣ್ಣ ಆಕ್ಷೇಪಣೆ ಹಾಕ್ತಾರೆ. ಶರೀರ ವ್ಯತಿರೇಕದರ್ಶಿನಃ ಏವ ನಿಯೋಜ್ಯತ್ವಂ ಇತಿ ಚೇತ್. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಶರೀರ ವ್ಯತಿರೇಕ ದರ್ಶನ ಅಂದ್ರೇನು? ಈ ಒಂದು ಶರೀರಾದಿಗಳು ನಾನಲ್ಲ ಅಂತ ಕಂಡುಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಅವನಿಗೆ ಈ ನಿಯೋಜ್ಯತ್ವ ಆಗಬಹುದಾ, ಅಂದರೆ ವಿಧಿ ನಿಷೇಧಗಳು ಆಗಬಹುದಾ ಅಂತಂದರೆ ಅವನಿಗೆ ಆಗೋದಿಲ್ಲ. ಯಾಕೆ? ತತ್ಸಂಹತತ್ವ ಅಭಿಮಾನಾತ್. ಇದು ತತ್ಸಂಹತತ್ವ, ಅದರಿಂದ ಯಾವ ಸಂಹತ ಸೇರಿಕೊಂಡಿರೋದು, ಅದರ ಜೊತೆ ಸೇರಿಕೊಂಡಿದ್ದಾನೆ ಎಂಬತಕ್ಕಂಥ ಅಭಿಮಾನ ಇದೆಯಲ್ಲ, ಅದು ಇರಬೇಕು. ಅದಿದ್ದರೆ ಏನಾಗುತ್ತೆ, ನಿಯೋಜ್ಯ ಮಾಡೋದು. ಅದರ ಜೊತೆ ಏನು, ಶರೀರಕ್ಕೂ ಮತ್ತು ಇಂದ್ರಿಯಗಳಿಗೂ ಸಂಬಂಧ ಇದೆ ಅಂತಾದಾಗ ಆಗ ಅದಕ್ಕೆ ಒಂದು ಅರ್ಥ ಇದೆ, ವ್ಯವಹಾರವಾಗುತ್ತೆ. ಅಕ್ಷಾರ್ಥ ಸನ್ನಿಕರ್ಷೇಣ ಅರ್ಥಾವಬೋಧೋ ತದ್ವತ್. ಅಕ್ಷಾರ್ಥ ಸನ್ನಿಕರ್ಷೇಣ, ಅಕ್ಷ ನಂತರ ಇಂದ್ರಿಯ,
ಮತ್ತು ವಿಷಯ ಅರ್ಥ ಅಂದರೆ ವಿಷಯ. ಇಂದ್ರಿಯ ವಿಷಯಕ್ಕೆ ಆ ಯಾವುದದು ಸಂಯೋಗ, ಸಂಹತ, ಸಂಹತವಾದಾಗ ಮಾತ್ರ ಆಗುತ್ತೆ. ಅದಿಲ್ಲದೆ ಅದು ಏನೂ ಆಗೋದಿಲ್ಲ. ಸತ್ಯಂ ಅಂದರೆ ಅದಕ್ಕೆ ಉತ್ತರ ಹೇಳ್ತಾರೆ, ಸತ್ಯಂ ವ್ಯತಿರೇಕದರ್ಶಿನಃ ನಿಯೋಜ್ಯತ್ವಂ ತಥಾಪಿ ವ್ಯೋಮಾದಿವತ್. ಆ ಸತ್ಯ ನೀ ಹೇಳಿದ ಸತ್ಯ ನಿಜಪ್ಪ. ವ್ಯತಿರೇಕ ಅಂದ್ರೇನು? ಶರೀರ ವ್ಯತಿರೇಕ ದರ್ಶಿನ. ಶರೀರಕ್ಕಿಂತ ಬೇರೆಯಾಗಿ ಆತ್ಮ ಒಬ್ಬರಿದ್ದಾನೆ ಅಂತಾಗಲಿ, ಅವನಿಗೂ ಇದಕ್ಕೂ ಶರೀರ ಸಂಬಂಧವಿಲ್ಲ ಅಂತಾಗಲಿ ತಿಳ್ಕೊಂಡಿದ್ದಾನೆ ಅವನು. ಇಲ್ಲಿ ಒಂದು ನಾವು ಗಮನಿಸಬೇಕು ನೋಡಿ, ಇವನು ಶರೀರವು ಅಥವಾ ಇಂದ್ರಿಯಗಳು ತಾನಲ್ಲ ಅಂತ ತಿಳ್ಕೊಂಡಿದ್ದಾನೆ. ಹಾಗಂತ ತಿಳ್ಕೊಂಡಿದ್ದ ಮಾತ್ರಕ್ಕೆ ಅವನು ಸಮ್ಯಜ್ಞಾನಿಯಾಗುವುದಕ್ಕೆ ಸಾಧ್ಯವಿಲ್ಲ. ಇದು ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಏನ್ರಿ, ಶರೀರ ಇಂದ್ರಿಯ ತಾನಲ್ಲ ಅಂತ ತಿಳ್ಕೊಂಡಿದ್ದಾನೆ, ಅವನು ಸಮ್ಯಜ್ಞಾನಿನ? ಸಮ್ಯಜ್ಞಾನಿ ಅಲ್ಲ. ಯಾಕೆ ಅಂದರೆ ಅಧ್ಯಾಸ ಭಾಷೆಯಲ್ಲಿ ಹೇಳಿದ್ದಾರೆ. ಹೇಗೆ ಸಮ್ಯಜ್ಞಾನಿ ಅಲ್ಲ ಅಂತಂದರೆ ನೋಡಿ, ಒಬ್ಬ ಒಂದು ಯಾಗ ಮಾಡ್ತಾನೆ, ಜ್ಯೋತಿಷ್ಠೋಮ ಯಾಗ ಮಾಡ್ತಾನೆ. ಜ್ಯೋತಿಷ್ಠೋಮ ಯಾಗ ಯಾಕೆ ಮಾಡ್ತಾನೆ? ನಾನು ಸ್ವರ್ಗದಲ್ಲಿ ಈ ಒಂದು ಫಲವನ್ನು ಪಡೆಯಬೇಕು, ಯಾವ ಸುಖವನ್ನು ಪಡೆಯಬೇಕು, ಸ್ವರ್ಗ ಪ್ರಾಪ್ತಿಯನ್ನು ನನಗೆ ಸ್ವರ್ಗ ಪ್ರಾಪ್ತಿ ನನಗಾಗಬೇಕು ಅಂತಾನೆ. ಈಗ ಅವನು ಸ್ವರ್ಗ ಪ್ರಾಪ್ತಿಯಾಗಬೇಕು, ನನಗೆ ಅಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸಬೇಕು ಅಂತ ಈ ಯಾಗ ಮಾಡ್ತಾನೆ. ಯಾಗ ಮಾಡ್ತಾ ಇರೋದು ಎಲ್ಲಿ? ಈ ಲೋಕದಲ್ಲಿ, ಭೂಲೋಕದಲ್ಲಿ. ಯಾವುದರಿಂದ? ಈಗ ಇರ್ತಕ್ಕಂಥ ದೇಹ ಇಂದ್ರಿಯ ಇದರಿಂದ ಮಾಡ್ತಾ ಇದ್ದಾನೆ. ಇವನು ಏನು ಆಸೆ? ಇವನಿಗೆ ಯಾವ ಕಾಮನೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದಾನೆ? ಸ್ವರ್ಗದಲ್ಲಿ ಫಲ ಬೇಕು ಅಂತ ಮಾಡ್ತಾ ಇದ್ದಾನೆ. ಸ್ವರ್ಗದಲ್ಲಿ ಫಲ ಯಾವಾಗ ಸಿಕ್ಕುತ್ತೆ? ಈ ದೇಹ ಈ ಇಂದ್ರಿಯ ಅಲ್ಲಿ ಹೋಗಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಆದರೂ ಕೂಡ ಇವನಿಗೆ ಆಸೆ ಇಟ್ಕೊಂಡಿದ್ದಾನೆ, ಕಾಮ ಇಚ್ಛೆ. ಓ ನಾನು ಅಲ್ಲಿ ಏನಾಯಿತು, ಇವನಿಗೆ ಚೆನ್ನಾಗಿ ಗೊತ್ತಾಯಿತು ಏನು ಅಂತ. ಓ ನಾನು ಅಂತಂದರೆ ಈ ದೇಹ ಈ ಇಂದ್ರಿಯ ಅಲ್ಲ, ನಾನು ಸ್ವರ್ಗ ಸುಖವನ್ನು ಪಡೆಯಬೇಕು ಅಂದಾಗ ಈ ಇಂದ್ರಿಯ ಈ ದೇಹ ನಾನಲ್ಲ, ಅಲ್ಲಿ ಯಾವುದೋ ಬೇರೆ ಇಂದ್ರಿಯ ಶರೀರ ಬರುತ್ತೆ. ಅಲ್ಲಿಗೆ ಈ ಒಂದು ಇಂದ್ರಿಯ ಶರೀರ ನಾನಲ್ಲ ಅಂತ ಅವನು ತಿಳ್ಕೊಂಡಿದ್ದಾನೆ. ಯಾರು? ಆ ಜ್ಯೋತಿಷ್ಠೋಮಯಾಗ ಮಾಡೋನು. ಅವನು ಜ್ಞಾನಿನ? ಅವನು ಇಲ್ಲ, ಇಲ್ಲಿಲ್ಲ ಅಂತ ತಿಳ್ಕೊಂಡಿದ್ದಾನೆ ಅಷ್ಟೆ. ಈ ದೇಹ ಈ ಶರೀರ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ ಅಷ್ಟೇ ಹೊರತು ಅಲ್ಲೇನು ಅಲ್ಲಿ ಇನ್ನೊಂದು ಶರೀರ ಬರುತ್ತೆ, ಇನ್ನೊಂದು ಇಂದ್ರಿಯ ಬರುತ್ತೆ ಅಂತ ತಿಳ್ಕೊಂಡಿದ್ದಾನೆ ಅಷ್ಟೆ. ಇಲ್ಲಿ ಇದಿಲ್ಲ ಅಷ್ಟೆ, ಈಗಿರ್ತಕ್ಕಂಥ ಶರೀರ ಇಲ್ಲ ಅಷ್ಟೆ. ಹೀಗಾಗಿ ಅವನೇನೂ ಅಲ್ಲ, ಅವನು ಬ್ರಹ್ಮಜ್ಞಾನಿ ಅಲ್ಲ ಅಂದ್ಬಿಟ್ಟು ಅವನಿಗೆ ನಿಯೋಜ್ಯತ್ವ, ವ್ಯತಿರೇಕ ದರ್ಶನ ನಿಯೋಜ್ಯತ್ವ ಇಲ್ಲ, ಮಾಡಬೇಕು ಅಂತ ಇಲ್ಲ. ಆದರೂ ದೇಹಾದ್ಯಸಂಹತತ್ವಂ ಅಪಶ್ಯತೇವ ಆತ್ಮನೋ ನಿಯೋಜ್ಯತ್ವ ಅಭ್ಯಾಸ. ಇನ್ನು ಈ ಆಕಾಶದಂತೆ, ಆಕಾಶಕ್ಕೆ ಯಾವುದೋ ಸಂಬಂಧವೂ ಇಲ್ಲ, ಅದರಂತೆ ದೇಹಾದ್ಯಸಂಹತತ್ವಂ, ದೇಹಾದಿಗಳಿಂದ ನಾನು ಅಸಂಹತ ಅಂದರೆ ಅದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಿಲ್ಲ, ಸಂಹತನಾಗಿಲ್ಲ, ಅದಕ್ಕೆ ಸಂಬದ್ಧನಾಗಿಲ್ಲ ಎಂದು ತಿಳಿದುಕೊಂಡಿರ್ತಕ್ಕ ಅದ ಅಸಂಹತತ್ವಂ ಅಪಶ್ಯತ. ಹಾಗೆ ತಿಳಿದುಕೊಂಡಿಲ್ಲದವನಿಗೆ ಅವನಿಗೆ ನಿಯೋಜ್ಯತ್ವ. ಯಾರು? ಈ ದೇಹಕ್ಕೂ ಸಂಬಂಧವಿಲ್ಲ, ಇದು ಅಸಂಹತ, ನನಗೂ ಇದಕ್ಕೂ ಅಸಮ್ಮತತ್ವ ಅಂತ ಕಂಡುಕೊಂಡಿಲ್ಲವೋ ಅವನಿಗೆ ಏನಾಗುತ್ತೆ? ನಿಯೋಜ್ಯತ್ವ ಅಭಿಮಾನ. ಅವನಿಗೆ ನಿಯೋಜ್ಯತ್ವ, ನಾನು ಅದರಲ್ಲಿ ಅಭಿಮಾನ ಇರುತ್ತೆ, ಹಾಗಾಗಿ ಅವನಿಗೆ ನಿಯುಕ್ತರಾಗಬಹುದು, ಅವಕಾಶ ಇರುತ್ತದೆ. ನಹಿ ದೇಹಾದ್ಯಸಂಹತತ್ವದರ್ಶಿನಃ ಕಸ್ಯಚಿದಪಿ ನಿಯೋಗೋ ದೃಷ್ಟ. ಮತ್ತು ಈ ದೇಹಾದ್ಯಸಂಹತತ್ವದರ್ಶಿನಃ, ದೇಹಾದಿಗಳಿಗೂ ನನಗೂ ಸಂಬಂಧ ಇಲ್ಲ ಎಂದುಕೊಂಡಿರತಕ್ಕಂಥ ಇವನು ಯಾರು? ಜ್ಞಾನಿ. ಇವನಿಗೂ ಕೂಡ ನಿಯೋಗೋ ನ ದೃಷ್ಟ. ಅವನಿಗೆ ಈ ಒಂದು ಅಪ್ಪಣೆ ಅಂತಕ್ಕಂಥದ್ದು ಅವನಿಗೆ ಹೊಂದೋದಿಲ್ಲ. ಅವನಿಗೆ ಹೀಗಿರುವಾಗ ಕಿಮುತ ಐಕಾತ್ಮ್ಯ ದರ್ಶನ. ಇನ್ನು ಎಲ್ಲಿ ಈ ಪರಮಾರ್ಥ ಜ್ಞಾನವನ್ನು ತೆಗೆದುಕೊಂಡು ಐಕಾತ್ಮ್ಯವನ್ನು ನನಗಿಂತ ಭಿನ್ನವಾಗಿ ಯಾರೂ ಇಲ್ಲ, ಆತ್ಮನಿಗಿಂತ ಭಿನ್ನನಾಗಿ ಯಾರೂ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಐಕಾತ್ಮ್ಯ ದರ್ಶಿಗೆ ಯಾವ ನಿಯೋಗ ಇಲ್ಲ, ಏನಿಲ್ಲ, ಅನುಜ್ಞೆ ಇಲ್ಲ, ಪರಿಹಾರ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಏನಿದೆ? ನಚ ನಿಯೋಗಾಭಾವಾತ್ ಸಮ್ಯಕ್ ದರ್ಶಿನೋ ಯಥೇಷ್ಟ ಚೇಷ್ಟಾ ಪ್ರಸಂಗ. ಇದೊಂದು ಸಣ್ಣ ವಿಚಾರ ಇದು.
ಅವನಿಗೆ ನಿಯೋಗ ಇಲ್ಲ, ಅಪ್ಪಣೆಯನ್ನು ಯಾರು ಮಾಡೋದಿಲ್ಲ, ಏನಿಲ್ಲ, ಅಪ್ಪಣೆ ಇಲ್ಲ. ಹಾಗಾಗಿ ಅವನಿಗೆ ಯಥೇಷ್ಟ ಚೇಷ್ಟ ಅವನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಆಗೋಯ್ತಲ್ಲ. ಅವನಿಗೆ ಯಾರು ಅಪ್ಪಣೆ ಹೊಂದೋದಿಲ್ಲ. ಅವನಿಗೆ ಏನು ಬೇಕಾದ್ರೂ ಮಾಡ್ಬೋದಲ್ಲ ಅವನು. ಹಿಂದೆ ಹೇಳಿದ್ದಾರಲ್ಲ, ಏನು ಋತೌ ಭಾರ್ಯಾವುಪೇಯಾತ್ ಗುರುವಂಗನಾಂ ನೋಪೇಯಾತ್, ಇವೆಲ್ಲ ಅವನು ಹೊಂದೋದಿಲ್ಲ ಅವನಿಗೆ ಅಂತಂದರೆ ಮಾಡ್ಬೋದ ಅವನು ಅಂದರೆ. ಅಲ್ಲಿ ಹೇಳ್ತಾನೆ ನೋಡಿ, ಸರ್ವತ್ರ ಅಭಿಮಾನ ಸೇವ ಪ್ರವರ್ತಕತ್ವಾತ್ ಅಭಿಮಾನ ಭಾವಾಚ ಸಮ್ಯಕ್ ದರ್ಶನ. ಈ ತರಹ ಕೆಲಸಗಳು ಮಾಡಬೇಕಾದ್ರೆ ಏನೋ ಯಥೇಷ್ಟ ಚೇಷ್ಟೆ ಏನು ಬರುತ್ತೋ ಮನಸ್ಸಿಗೆ ಅದು ಮಾಡಬೇಕಾದ್ರೆ ಮುಖ್ಯವಾಗಿ ಏನಿರಬೇಕು ಅಂದರೆ ಅಭಿಮಾನ ಸೇವ ಪ್ರವರ್ತಕತ್ವ. ಅಭಿಮಾನ ಎಂಬುದನ್ನು ಮುಂದಿಟ್ಟುಕೊಂಡು ಮಾತ್ರ ಇವು ಸಾಧ್ಯವಾಗುತ್ತೆ, ಮುಂದಿಟ್ಕೊಂಡ್ರೆ ಮಾತ್ರ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಯಾವ ಪ್ರವೃತ್ತಿಯೂ ಆಗೋದಿಲ್ಲ. ಅಭಿಮಾನ ಇಲ್ಲದೆ ಹೋಗ್ಬಿಟ್ರೆ ಯಾವ ಪ್ರವೃತ್ತಿಯೂ ಆಗೋದಿಲ್ಲ. ಇವನಿಗೆ ಏನಾಗಿದೆ, ಸಮ್ಯಕ್ ದರ್ಶಿಗೆ ಇವನಿಗೆ ಅಭಿಮಾನವೇ ಇಲ್ಲ. ಅಭಿಮಾನ ಯಾವುದರಲ್ಲಿ ಅಭಿಮಾನವನ್ನು ಪಡಬೇಕು, ಇನ್ನೊಂದು ದ್ವಿತೀಯ ವಸ್ತುವೇ ಅವನು ಕಾಣ್ತಾ ಇಲ್ಲ. ಹಾಗಾಗಿ ಅಭಿಮಾನ ಅಂತಕ್ಕಂಥದಕ್ಕೆ ಅರ್ಥವೇ ಇಲ್ಲ. ಇಂತಹವನಿಗೆ ಯಾವ ಯಥೇಷ್ಟ ಚೇಷ್ಟೆ ಏನಿಲ್ಲ. ಯಥೇಷ್ಟ ಚೇಷ್ಟೆ ಬರಬೇಕಾದ್ರೆ ಅಭಿಮಾನ ಅಂತಕ್ಕಂಥದ್ದು ಇರಬೇಕು, ಕಾಮ ಅಂತಕ್ಕಂಥದ್ದು ಇರಬೇಕು. ಇವನಿಗೆ ಏನಿಲ್ಲ. ತಸ್ಮಾತ್ ದೇಹ ಸಂಬಂಧ ದೇವ ಅನುಜ್ಞಾ ಪರಿಹಾರ. ಆದ್ದರಿಂದ ಈ ಅನುಜ್ಞಾ ಪರಿಹಾರ ಇದೆಯಲ್ಲ, ಇದು ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿದೆ, ಮತ್ತೆ ಅಂಶಿಗೆ ಎಳ್ಳಷ್ಟೂ ಸಂಬಂಧವಿಲ್ಲ. ಆದ್ದರಿಂದ ಈ ಒಂದು ದೃಷ್ಟಿಯಿಂದ ಅನುಜ್ಞಾ ಪರಿಹಾರಗಳು ಹೊಂದುತ್ತವೆ ಉಪಪತ್ತಿ ಅಂತ ಹೇಳಿದರು. ಇದಕ್ಕೆ ಒಂದು ನಿದರ್ಶನ ಕೊಡಬೇಕು, ಕೊಡ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.